ಎಫ್ 1 2 3 4 ಆರ್ ದ ವರ್ಟೆಕ್ಸ್ ಅಂದರೆ ಗೊತ್ತಿಲ್ಲ ಆಫ್ ಅ ಪ್ಯಾರಲೋಗ್ರಾಮ್ ಟೇಕನ್ ಇನ್ ಆರ್ಡರ್. ಸೊ ಇಷ್ಟು ವಿಷಯ ನಾವು ಅರ್ಥ ಮಾಡ್ಕೊಬೇಕು. ಸೊ ಇದನ್ನ ಅರ್ಥ ಮಾಡ್ಕೊಳೋದಕ್ಕೆ ಚಿತ್ರ ಬಿಡಿಸೋಣ. ಸೊ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಮ್ಮ ಹತ್ರ ಒಂದು ಪ್ಯಾರಲೋಗ್ರಾಮ್ ಇದೆ. ಸೊ ಪ್ಯಾರಲೋಗ್ರಾಮ್ ಬಿಡಿಸ್ಕೊಳ್ಳಿ. ಇದು ನಿಮ್ಮ ಪಾಯಿಂಟ್ ಎ 1, 2, ಪಾಯಿಂಟ್ ಬಿ 4, y, ಪಾಯಿಂಟ್ ಸಿ x, 6, ಪಾಯಿಂಟ್ ಡಿ 3, 5. ಇದು ನಿಮ್ಮ ವರ್ಟೆಕ್ಸ್ ಕೋಆರ್ಡಿನೇಟ್ಸ್ ಅಂತ. ಸೊ ವರ್ಟೆಕ್ಸ್ ಅಂತ ಹೇಳಿಲ್ಲ ನಾನು, ಏನು ಅಂತ ಹೇಳಿಲ್ಲ ನಾನು. ವರ್ಟೆಕ್ಸ್ ಅಂತ ಹೇಳಿದ್ರೆ ಮೂಲೆ ಹುಡುಗರು, ಈ ಮೂಲೆ ಇದೆಯಲ್ಲ ಅದಕ್ಕೆ ಕೋಆರ್ಡಿನೇಟ್ಸ್ ಕೊಟ್ಟಿದ್ದಾರೆ. ಮತ್ತೆ ಟೇಕನ್ ಇನ್ ಆರ್ಡರ್ ಅಂತ ಹೇಳಿದ್ರೆ ನಾನು ಎಲ್ಲೆಲ್ಲೋ ಬರೆಯೋಕ್ಕಾಗಲ್ಲ, ಇದನ್ನ ಒಂದು ಪರ್ಟಿಕ್ಯುಲರ್ ಆರ್ಡರ್ ಬರೀಬೇಕು, ಹೀಗೆ 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 ಒಂದು. ಬಟ್ ಏನಂತ ಹೇಳಿದ್ರೆ ಇದು ಎ ಬಿ ಸಿ ಡಿ ಹೀಗೆ ಇರಬೇಕು, ಎ ಬಿ ಸಿ ಡಿ ಅಂತ ಬರೆಯೋದಕ್ಕಾಗಲ್ಲ. ಸೊ ಟೇಕನ್ ಇನ್ ಆರ್ಡರ್ ಅಂತ ಹೇಳಿ ಕ್ಲಿಯರ್ ಆಗಿ ಸ್ಪೆಸಿಫೈ ಮಾಡಿದ್ದಾರೆ. ಸೊ ಇವಾಗ ನಾವು ಹೇಗೆ ಕಂಡುಹಿಡಿಯೋದು ಎಕ್ಸ್ ವೈ ವ್ಯಾಲ್ಯೂನ? ಎರಡು ರೀತಿಯಲ್ಲಿದೆ. ಪ್ಯಾರಲೋಗ್ರಾಮ್ ಇಸ್ ಅ ಕ್ವಾಡ್ರಿಲ್ಯಾಟರಲ್ whose opposite sides are equal and parallel. ಸೊ ಡಿಸ್ಟೆನ್ಸ್ ಫಾರ್ಮ್ನ ಉಪಯೋಗಿಸಿ ನಾವು ಕಂಡುಹಿಡಿಬೋದು. ಇಲ್ಲ ಅಂತ ಹೇಳಿದ್ರೆ ಸೆಕ್ಷನ್ ಫಾರ್ಮ್ನ ಉಪಯೋಗಿಸ್ಬೋದು. ಹೇಗೆ ಅಂತ ಹೇಳಿದ್ರೆ ಡಯಾಗನಲ್ಸ್ ಬಿಡಿಸಿ, ಈ ಡಯಾಗನಲ್ ಮಿಡ್ ಪಾಯಿಂಟ್ ಇದೆಯಲ್ಲ ಪಾಯಿಂಟ್ ಪಿ ಅಂತ ಹೇಳಿ, ಆಯ್ತಾ, ಎಕ್ಸ್ ಪಿ ವೈ ಪಿ ಅಂತ ಕರೆಯೋಣ, ಕನ್ಫ್ಯೂಸ್ ಆಗೋದು ಬೇಡ. ಇದನ್ನು ಕಂಡುಹಿಡಿದ್ರೆ ನಾವು ಎಕ್ಸ್ ಅಂಡ್ ವೈ ವ್ಯಾಲ್ಯೂ ಆರಾಮಾಗಿ ಕಂಡುಹಿಡಿಬೋದು. ಸೊ ಸೆಕ್ಷನ್ ಫಾರ್ಮ್ನ ಉಪಯೋಗಿಸೋಣ, ಸರಿನಾ? ಸೊ ಗಿವನ್ ABCD is a parallelogram whose diagonal intersect at point P, XP, YP. ಸೊ ಇದ್ರ ಏನ್ ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಇದು ಮಿಡ್ ಪಾಯಿಂಟ್ ಆಗಿರುತ್ತೆ. ದಸ್ P is midpoint of AC, ಇದರ ಮಿಡ್ ಪಾಯಿಂಟ್, ಅಂಡ್ BD ಇದ್ರ ಮಿಡ್ ಪಾಯಿಂಟ್, ಸರಿನಾ? ಸೊ ಈ ಮಿಡ್ ಪಾಯಿಂಟ್ ಅಂತ ಗೊತ್ತಿದ್ರೆ ಇನ್ನು ನಮ್ಮ ಕೆಲಸ ಸುಲಭ ಆಗುತ್ತೆ. ಸೊ ಇವಾಗ ತಕ್ಷಣಕ್ಕೆ ನಾವು ಪಿ ಕೋಆರ್ಡಿನೇಟ್ಸ್ ಕಂಡುಹಿಡಿಯೋಣ. ಕೋಆರ್ಡಿನೇಟ್ಸ್ ಕಂಡುಹಿಡಿದ ಮೇಲೆ ನಾವು ಈ ಎಕ್ಸ್ ಅಂಡ್ ವೈ ವ್ಯಾಲ್ಯೂ ಕಂಡುಹಿಡಿಬೋದು. ಪಿ ಕೋಆರ್ಡಿನೇಟ್ಸ್ ಹೇಗೆ ಕಂಡುಹಿಡಿಯೋದು ಯೋಚನೆ ಮಾಡಬೇಕು ಇವಾಗ. ಸೊ ವರ್ಕಿಂಗ್ ಆನ್ ಪಿ ಹುಡುಗರ ಎಕ್ಸ್ ಪಿ ಹೇಗೆ ಕಂಡುಹಿಡಿಯೋದು ಅಂತ ಹೇಳಿದ್ರೆ, ಸೊ ಮೊದಲೇದಾಗಿ ಎಕ್ಸ್ ವೈ ಸೆಕ್ಷನ್ ಫಾರ್ಮುಲಾ ಬರೀಬೇಕು. ಎಕ್ಸ್ ಎಂ ಪ್ಲಸ್ ಎಕ್ಸ್ ಎಂ ಡಿವೈಡ್ ಬೈ ಎಂ ಪ್ಲಸ್ ಎಂ, ವೈ ಎಂ ಪ್ಲಸ್ ವೈ ಎಂ ಡಿವೈಡ್ ಬೈ ಎಂ ಪ್ಲಸ್ ಎಂ. ಸೊ ಇದು 1 2 2 1 1 and 2 1 2 2 1 and 1 and 2. ಸೊ ಎಕ್ಸ್ ಪಿ ಕಂಡುಹಿಡಿಯೋಣ ಮೊದಲೇದಾಗಿ. ಎಕ್ಸ್ ಪಿ ಇಸ್ ಈಕ್ವಲ್ ಟು, ಇವಾಗ ಯಾವ್ದು ಯಾವ್ದು ತಗೊಳೋದು? ಎಲ್ಲದರಲ್ಲೂ m1 m2 1 ಬಂದೇ ಬರುತ್ತೆ. therefore m1 m2 is equal to 1 ಪ್ರತಿಯೊಂದಕ್ಕೂ. ಸೊ ಅದೇನು ತಿಂತ ಇಲ್ಲ. ಎ ಸಿ ತಗೊಳೋದ? ಎ ಸಿಯಲ್ಲಿ ನಮಗೆ ಇದು ಗೊತ್ತಿಲ್ಲ, ಎಕ್ಸ್ ಗೊತ್ತಿಲ್ಲ, ಡಿ ಬಿ ತಗೊಳ್ಬೇಕು. ಸೊ 4 and 3. ಸೊ 4 + 3/2. ಸೊ ದಿಸ್ ಇಸ್ ಈಕ್ವಲ್ ಟು 7/2 ಫ್ರಮ್ ಬಿ ಡಿ. ಅದು ಬೇಕಾದ್ರೆ ಬರ್ಕೊಳ್ಳಿ, ಸರಿನಾ? ಇವಾಗ ವೈ ಪಿ ಕಂಡುಹಿಡಬೇಕು. ವೈ ಪಿ ಬಿ ಡಿಯಲ್ಲಿ ಸಿಗಲ್ಲ, ಯಾಕಂತ ಹೇಳಿದ್ರೆ ಇಲ್ಲಿ ವೈ ಇದೆ, ನಮ್ಗೆ ಗೊತ್ತಿಲ್ಲ ಅದು. ಸೊ ವೈ ಪಿ ಹೇಗೆ ಕಂಡುಹಿಡಬೇಕು ಅಂತ ಹೇಳಿದ್ರೆ ಎ ಸಿಯಿಂದ 2 + 6 / 2. 2 + 6 / 2. ಸೊ ಯಾರಿಗಾನ ಅರ್ಥ ಆಗಲಿಲ್ಲ ಹೇಗೆ ಬಂತು ಇದು ಅಂತ ಹೇಳಿದ್ರೆ, ಹುಡುಗರ m1 m2 1 ಅಲ್ವಾ? ಸೊ ಏನು ಮಿಕ್ಕೊಳುತ್ತೆ? x1 + x2 / 1 + 1 that is 2. ಇಲ್ಲೂ ಕೂಡ y1 + y2 / 2 ಆಗುತ್ತೆ. ಹಾಗಾಗಿ ನಾನು ಡೈರೆಕ್ಟಾಗಿ ಬರಿತಾನೆ, ಏನೂ ತೊಂದರೆ ಇಲ್ಲ, ಬರ್ಕೊಳ್ಳಿ ಆಯ್ತಾ. 8 4 ಫ್ರಮ್ ಎ
ಹಾಂ, AC ಕರೆಕ್ಟ್. ಸೊ ನಮ್ಗೆ ಈ ಪಾಯಿಂಟ್ ಸಿಕ್ತು. ನೆಕ್ಸ್ಟು y ಮತ್ತು x ಕಂಡಿಡ್ಬೋದು ಆರಾಮಾಗಿ ಅಲ್ವಾ? ಸೊ ವರ್ಕಿಂಗ್ ಆನ್ x ಕಾಂಪೊನೆಂಟ್. ಸೊ ಹೇಗೆ ಮಾಡೋದು ಇದನ್ನ? 1 + x / 2 = xp. 1 + x / 2 = xp, which is 7/2 ಅಲ್ವಾ? ಫ್ರಮ್ AC ಸರಿನಾ? ಸೊ ಇದು ರೀಅರೇಂಜ್ ಮಾಡ್ಕೊಳ್ಳೋಣ, ರೀರೈಟ್ ಮಾಡ್ಕೊಳ್ಳೋಣ. 7/2. ಸೊ ಎರಡು ಕಡೆಯಿಂದ 2 ಜೊತೆ ಮಲ್ಟಿಪ್ಲೈ ಮಾಡಿ. ಸೊ 2 ಕ್ಯಾನ್ಸಲ್ ಆಗುತ್ತೆ. ಇದು ಬ್ರಾಕೆಟ್ಸ್ ಅಲ್ಲಿ ಹಾಕಿ 2 ಕ್ಯಾನ್ಸಲ್ ಆಗುತ್ತೆ. ಸೊ 1 + x = 7. ಸೊ x = 6. ಸೊ x ವ್ಯಾಲ್ಯೂ ಸಿಕ್ತು. ಅದೇ ರೀತಿಯಲ್ಲಿ y ವ್ಯಾಲ್ಯೂ ಕಂಡುಹಿಡಿಯಿರಿ. ಸೊ ವರ್ಕಿಂಗ್ ಆಫ್ y. ಸೊ 5 + y/2 = yp. 5 + y/2 = yp, which is equal to 4 ಅಲ್ವಾ? ಸೊ 5 + y/2 = 4. Multiply with 2 both the sides. So 5 + y = 8. So y = 3. ಸೊ ನಿಮ್ಮ x y ವ್ಯಾಲ್ಯೂ ಸಿಕ್ತು. ಹಾಗಾಗಿ ಕೊನೆಯ ಉತ್ತರ ಏನು? ಪ್ರಶ್ನೆ ಏನು? ಫೈಂಡ್ x and y. x = 6, y = 3. ಬರ್ತಿಲ್ಲ ಅಂದ್ರೆ ಏನು ತೊಂದರೆ ಇಲ್ಲ, ಯಾಕಂತ ಹೇಳಿದ್ರೆ ಇಲ್ಲೇ ಕ್ಲಿಯರ್ ಆಗಿ ನೋಡ್ಸಿದ್ದೀವಿ. ಸೊ ಪಾಸ್ ಮಾಡಿ ಉತ್ತರ ನೋಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ನಾನು ಗ್ರಾಫಲ್ಲಿ ಏನು ಮಾಡಬೇಕು ಅನಿಸ್ತಾ ಇದೆ ನನಗೆ, ಮಾಡ್ಬಿಡ್ತೇನೆ. ಸೊ ಹೌ ಮೆನಿ ಪಾಯಿಂಟ್ಸ್? 4 ಪಾಯಿಂಟ್ ಇದೆ ಅಲ್ವಾ? ಸೊ ಯಾವ್ಯಾವ ಪಾಯಿಂಟು? ಒಂದೇನು ಸೆಕೆಂಡು. 1 ಮತ್ತು 2. ಎರಡನೇ ಪಾಯಿಂಟು 4 ಮತ್ತು y ವ್ಯಾಲ್ಯೂ ಏನು ಹುಡುಗರೆ? 4 ಅನ್ಕೊಂತೀನಿ. ಮೂರನೇ ವ್ಯಾಲ್ಯೂ ಮೈನಸ್ ಇಂಥದ್ದು. ತಪ್ಪು ಮಾಡಿದೆ. ಇಲ್ಲ y 3 ಆಯಿತು. ಪೂರ ತಪ್ಪಾಯ್ತು. ಇನ್ನೊಂದ್ಸತಿ 4 ಪಾಯಿಂಟು 1 and 2. ನೆಕ್ಸ್ಟ್ ಏನು? 1 and 2, 4 and 3. 4 ಮತ್ತು 3. ನೆಕ್ಸ್ಟ್ ಪಾಯಿಂಟ್ ಬಂದು 6 and 6. ನೆಕ್ಸ್ಟ್ ಪಾಯಿಂಟ್ ಬಂದು 3 ಮತ್ತು 5. ನೋಡ್ಬೋದು ಇಲ್ಲಿ 4 ಈಕ್ವಲ್ ಸರಿ 2 ಈಕ್ವಲ್ ವ್ಯಾಲ್ಯೂಸ್ ಇದೆ. 2 ಪೇರ್ ಆಫ್ ಈಕ್ವಲ್ ವ್ಯಾಲ್ಯೂಸ್ ಇದೆ. ಸೊ ನೀವು ಪ್ಯಾರಲೋಗ್ರಾಮ್ ನೋಡ್ತಾ ಇದ್ದೀರಾ ಅಲ್ವಾ? ಸೊ ಅದ್ರ ಮಿಡ್ ಪಾಯಿಂಟ್ ಇದು. ಕಾಪಿ ಮಾಡಿ ನೋಡ್ತೀರಾ? ಒಂದೇನು ಸೆಕೆಂಡು. ಇಲ್ಲೇ ನೋಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಮಿಡ್ ಪಾಯಿಂಟು ಕೋಆರ್ಡಿನೇಟ್ ಅಲ್ಲಿ ಬರುತ್ತೆ ನೋಡಿ ಮೇಲ್ಗಡೆ 3 ಪಾಯಿಂಟ್. ಓಕೆ ನೋಡಿ ಇಲ್ಲಿ 3.5 and 4. ಸೊ ನಮ್ಮ ಮಿಡ್ ಪಾಯಿಂಟ್ ಅದೇ ಬಂದಿತ್ತಾನೆ 3.5 ಮತ್ತು 4 ಅಲ್ವಾ? ಸೊ ಅದೇ ನಮ್ಮ ಉತ್ತರ. ಸೊ ನೀವು ಆ ಥರ ನೋಡ್ಕೊಳ್ಳಿ ಎಲ್ಲೆಲ್ಲಿ ಯಾವ್ಯಾವ ಪಾಯಿಂಟ್ ಇದೆ. ಇಲ್ಲಿ ಈ ಥರ ನೀವು ಸ್ಕ್ರಾಲ್ ಮಾಡ್ತು ಅಂತ ಹೇಳಿದ್ರೆ, ಅದ್ರ ಮೇಲೆ ಹೋಯ್ತು ಅಂತ ಹೇಳಿದ್ರೆ ಅಲ್ಲಿ ಕೋಆರ್ಡಿನೇಟ್ಸ್ ಕಾಣಿಸುತ್ತೆ ಈ ಮೂಲೆಯಲ್ಲಿ ನೋಡಿ, ಇಲ್ಲಿ ಕಾಣಿಸುತ್ತೆ. ಸೊ ಆ ರೀತಿಯಲ್ಲಿ ನೀವು ಬೇಕಾದ್ರೆ ವೆರಿಫೈ ಮಾಡ್ಕೊಳ್ಳಿ. ಸೊ ಅದೇ ನಿಮ್ಮ ಉತ್ತರ. ಇವಾಗ ಪಾಸ್ ಮಾಡಿ ನೋಡೋರು ನೋಡ್ಬೋದು.